ವಿಜ್ಞಾನ ಇದು ಒಂದು ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್. ಎಲ್ಲ ನಿಯಮಗಳನ್ನು ನಾವೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮುಂದಿನ ಒಂದು ವಾರದವರೆಗೆ ಮಳೆ ಹೆಂಗಿರುತ್ತೆ ಅನ್ನೋದಕ್ಕೆ ನಾವು ಪತ್ತೆ ಹಚ್ತೀವಿ. ಬ್ಯಾಡ್ ವೆದರ್ ಅಂತಾರೆ. ಲೋ ಪ್ರೆಷರ್ ಐತಿ, ಎಲ್ಲಿ ಹೈ ಪ್ರೆಷರ್ ಐತಿ, ಗಾಳಿಯ ಚಲನವಲನ ಹೆಂಗೈತಿ. ಸೈಕ್ಲೋನ್ ಯೂಸಲಿ ಈಗ ಕೆಲವೊಂದು ಮೋಡದಿಂದ ಒಂದು ತಿಳಿದು ಬರುತ್ತೆ. ಗಾಳಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗುತ್ತೋ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗುತ್ತೋ. ಇದರ ಮೇಲಿಂದ ನಾವು ಮುಂದೆ ಮಳೆ ಹೆಂಗಿರುತ್ತಾ, ಎಷ್ಟೆಷ್ಟು ಮಳೆ ಬರ್ಬೋದು ಹಿಂಗೆ ಪತ್ತೆ ಹಚ್ತೀವಿ. ಈಗ ಕೆಲವೊಂದು ಸಮಯದಲ್ಲಿ ಈ ಗುಡ್ಡ ಪ್ರದೇಶಗಳು ವಾತಾವರಣದಲ್ಲಿ ತೇವಾಂಶ ಎಷ್ಟಿರ್ಬೋದು, ಮುಂದೆ ಮೋಡ ಎಷ್ಟರ ಮಟ್ಟಿಗೆ ಇರ್ಬೋದು ಒಂದು, ಮತ್ತು ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕು ಎಷ್ಟಿರ್ಬೋದು. ಅಂದರೆ ಕವಿದ ಮೋಡ ಇರುತ್ತೆ. ಸೊ ಅವಾಗ ಮೋಸ್ಟ್ಲಿ ಏನೋ ಆಗ್ಬೋದು. ಫಿಸಿಕ್ಸ್ ಆಧಾರದ ಮೇಲೆ ಮತ್ತು ವಾತಾವರಣದ ಒಂದು ಅದರ ನಿಯಮಗಳ ಮೇಲೆ ನಾವು ಮುನ್ಸೂಚನೆ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. CS ಪಾಟೀಲ್ ಅವರು ಕರ್ನಾಟಕ ವಿಜ್ಞಾನ ಮತ್ತು ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರು ಕೂಡ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ತಾವ್ರಿ? ನಾವು ಆರಾಮಾಗಿದ್ದೀವಿ ಸರ್. ಸೊ ಮಳೆ ಬರುತ್ತೆ ಬರಲ್ಲ ಎಲ್ಲ ನಿಮ್ಮ ಕೈಲೇ ಇದೆ? ಇಲ್ಲ, ನಮ್ಮ ಕೈಯಾಗ ಏನಿಲ್ಲರಿ, ಅದು ಒಂದು ಪ್ರಕೃತಿಯ ನಿಯಮ. ಎಸ್ ಸರ್. ಹವಾಮಾನ ಬಗ್ಗೆ ಮೂಲಭೂತ ಕುತೂಹಲ ಜನಗಳಿಗಿರುತ್ತೆ ಯೂಸಲಿ. ಸೊ ಅದನ್ನು ನೀವು ಒಂದಿನ ಮುಂಚೆನೇ ಹೇಳಿರ್ತೀರಾ ಅಥವಾ ಒಂದು 15 days ಮುಂಚೆನೇ ಹೇಳಿರ್ತೀರಾ. ಸೊ ಇದೆಲ್ಲ ಹೇಗೆ ಸರ್? ಮೊದಲಿಗೆ ಇದು ಹವಾಮಾನ ವಿಜ್ಞಾನ ಇದು ಒಂದು ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟು. ಅಂದ್ರೆ ಇದಕ್ಕೆಲ್ಲ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಇವೆಲ್ಲ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಎಲ್ಲ ಸಬ್ಜೆಕ್ಟ್ಗಳು ಒಂದು ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟು. ಮತ್ತು ಅಟ್ಮಾಸ್ಫಿಯರಿಕ್ ಸೈನ್ಸ್ ಅಂದ್ರೆ ಈ ವಾತಾವರಣದ ಈ ನಮ್ಮ ಭೂಮಿಯನ್ನು ಆವರಿಸಿರುವ ಒಂದು ಅಟ್ಮಾಸ್ಫಿಯರ್ ಏನಿದೆಯಲ್ಲ, ಅದರದ್ದು ಏನು ಫಿಸಿಕ್ಸ್ ಲಾಸ್ ಅದಾವು ಅದ್ರ ಬಗ್ಗೆ ತಿಳ್ಕೊಂಡು ಆ ನಿಯಮದ ಪ್ರಕಾರ ನಾವು ಮುಂದೆ ಹೆಂಗಾಗುತ್ತೆ ಅನ್ನೋದು ನಾವು ಹೇಳ್ತೀವಿ. ಇದಕ್ಕೊಂದು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರ್, ಅತಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಗಲಿ ಮತ್ತು ರಾತ್ರಿ ಆಗೋದು. ಹಗಲಿ ರಾತ್ರಿ ಆದಗಳನ್ನ ಮಧ್ಯಾಹ್ನದಲ್ಲಿನ ಬಿಸಿಲು ಜಾಸ್ತಿ ಆಗೋದು. ಇದು ಒಂದು ಪ್ರಕೃತಿಯ ನಿಯಮ. ಹಿಂಗೆ ವಾತಾವರಣ ಈಗ ಸೂರ್ಯನ ಬಿಸಿಲು ನೇರವಾಗಿ ಭೂಮಿಯನ್ನು ತಲುಪುತ್ತಾ, ಭೂಮಿ ತಲುಪಿದಗಳನ್ನು ಭೂಮಿ ಕಾದುಗಳನ್ನು ಇದು ಕೂಡ ಒಂದು ಕಿರಣಗಳನ್ನು ಹೊರಸೂಸುತ್ತೆ. ಇದು ಹಗಲಿ ಹೊತ್ತಿನಲ್ಲಿ ಅಂದರೆ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ. ಇದು ಒಂದು ಎಲ್ಲ ನಿಯಮಗಳು. ಈ ಎಲ್ಲ ನಿಯಮಗಳನ್ನು ನಾವೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮುಂದಿನ ಒಂದು ವಾರದವರೆಗೆ ಮಳೆ ಹೆಂಗಿರುತ್ತೆ ಅನ್ನೋದಕ್ಕೆ ನಾವು ಪತ್ತೆ ಹಚ್ತೀವಿ. ಇದಕ್ಕೆ ವಾತಾವರಣದಲ್ಲಿರುವ ಪ್ರೆಷರ್, ವಾತಾವರಣದಲ್ಲಿ ಎಲ್ಲೆಲ್ಲಿ ಲೋ ಪ್ರೆಷರ್ ಐತಿ, ಎಲ್ಲಿ ಹೈ ಪ್ರೆಷರ್ ಐತಿ, ಮತ್ತು ಲೋ ಪ್ರೆಷರ್ ಜೊತೆಗೆ ಗಾಳಿಯ ಚಲನವಲನ ಹೆಂಗೈತಿ, ಗಾಳಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗುತ್ತೋ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗುತ್ತೋ. ಇದರ ಮೇಲಿಂದ ನಾವು ಮುಂದೆ ಮಳೆ ಹೆಂಗಿರುತ್ತಾ, ಎಷ್ಟೆಷ್ಟು ಮಳೆ ಬರ್ಬೋದು ಹಿಂಗೆ ಪತ್ತೆ ಹಚ್ತೀವಿ. ಇದು ಒಂದು ಮಳೆ ಇರ್ಬೋದು ಅಥವಾ ಉಷ್ಣತೆ ಇರ್ಬೋದು. ಮುಂದಿನ ಒಂದು ವಾರದಾಗ ಗರಿಷ್ಠ ಉಷ್ಣಾಂಶ ಎಷ್ಟಿರ್ಬೋದು, ಕನಿಷ್ಠ ಉಷ್ಣಾಂಶ ಎಷ್ಟಿರ್ಬೋದು, ವಾತಾವರಣದಲ್ಲಿ ತೇವಾಂಶ ಎಷ್ಟಿರ್ಬೋದು, ಮುಂದೆ ಮೋಡ ಎಷ್ಟರ ಮಟ್ಟಿಗೆ ಇರ್ಬೋದು ಒಂದು, ಮತ್ತು ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕು ಎಷ್ಟಿರ್ಬೋದು, ಗೋಚರತೆ ಎಷ್ಟಿರ್ಬೋದು. ವಿಮಾನಗಳ ಹಾರಾಟಕ್ಕೆ ಗೋಚರತೆ ಬೇಕಾಗುತ್ತೆ, ವಿಸಿಬಿಲಿಟಿ. ಯಾಕಂದ್ರೆ ಪೈಲಟ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗ್ಬೇಕಾಯ್ತು ಅಂದ್ರೆ ಕಾಣಿಸ್ಬೇಕದು ರನ್ವೇ ಅಥವಾ ನಿಲ್ದಾಣ, ಆವಾಗಲೇ ಅವನು ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯವಾಗೋದು. ಹಿಂಗೆ ಇವನ್ನೆಲ್ಲ ನಾವು ಮುನ್ಸೂಚನೆಯನ್ನು ನಾವೊಂದು ಫಿಸಿಕ್ಸ್ ಆಧಾರದ ಮೇಲೆ ಮತ್ತು ವಾತಾವರಣದ ಒಂದು ಅದರ ನಿಯಮಗಳ ಮೇಲೆ ನಾವು ಮುನ್ಸೂಚನೆ ಕೊಡ್ತೀವಿ. ಸರ್ ನೀವು ಮೊದಲಿಗೆ ಈಗ ಇನ್ನು ಕೆಲವೊಂದು ಕ್ವಶನ್ಸ್ಗಳಿದೆ. ಈಗ ಮೊದಲಿಗೆ ಈ ಏರೋಪ್ಲೇನ್ ಬಗ್ಗೆ ಮಾತಾಡಿದ್ವಿ, ಫ್ಲೈಟ್ ಲ್ಯಾಂಡಿಂಗು ಬಗ್ಗೆ. ಲ್ಯಾಂಡಿಂಗ್ ಆಗಲಿ ಮತ್ತು ಸ್ಟಾರ್ಟಿಂಗ್ ಆಗಲಿ, ಸೊ ಅವರು ಯಾವ ವಾತಾವರಣ ಇದ್ದರೆ ಈ ಫ್ಲೈಟ್ ಮಾಡೋದಕ್ಕಾಗಲಿ ಲ್ಯಾಂಡಿಂಗ್ ಮಾಡಲಿಕ್ಕಾಗಲಿ ಸಾಧ್ಯ, ಆ ಮೆಜರ್ಮೆಂಟ್ ಎಲ್ಲ ನೋಡಿಬಿಟ್ಟೇ ಫ್ಲೈ ಮಾಡಬೇಕು ಯೂಸಲಿ. ಈಗ ಸುಮಾರು ಇತ್ತೀಚಿನ ಕಾಲಘಟ್ಟದಲ್ಲಿ ಸುಮಾರು ನೀವು ನೋಡಿದರೆ ತುಂಬ ಇನ್ಸಿಡೆಂಟ್ಗಳಾಗ್ತಾಯಿದೆ. ಏನೆಲ್ಲ ಕಾರಣ ಇರ್ಬೋದು? ಒಂದು ಟೆಕ್ನಿಕಲಿ ಒಂದು ಸಮಸ್ಯೆ ಅಂತ ಯೂಸಲಿ ಹೇಳ್ಬಿಡ್ತಾರೆ.
ಇಲ್ಲ ಬ್ಯಾಡ್ ವೆದರ್ ಅಂತಾರೆ. ಸೊ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಕೆಲವೊಂದು ಘಟನೆಗಳಾಗಿರುತ್ತಲ್ಲ, ಅದಕ್ಕೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಮೊದಲನೇದಾಗಿ ಯಾವುದೇ ಒಂದು ಏರ್ಕ್ರಾಫ್ಟು ಲ್ಯಾಂಡಿಂಗು ಟೇಕ್ ಆಫಿಗೆ ವಿಂಡ್ ಡೈರೆಕ್ಷನ್ನು ವಿಂಡ್ ಸ್ಪೀಡು ನೋಡ್ತಾರೆ. ಅಂದ್ರೆ ರನ್ವೇ ಯಾವ ರೀತಿ ಸಿಲೆಕ್ಟ್ ಮಾಡ್ತಾರೆ ಅಂದ್ರೆ, ಯಾವಾಗಲೂ ಲ್ಯಾಂಡಿಂಗ್ ಆಗ್ಬೇಕಾಯ್ತಂದ್ರೆ ಅಪೋಸಿಟ್ ವಿಂಡ್ ಡೈರೆಕ್ಷನ್ ಮೇಲಿನ ಲ್ಯಾಂಡ್ ಆದ್ರೆ ಬೇಗ ಲ್ಯಾಂಡಿಂಗ್ ಆಗುತ್ತೆ. ಇಲ್ಲಕಂದ್ರೆ ರನ್ವೇ ಲೆಂಗ್ತ್ ಜಾಸ್ತಿ ಬೇಕಾಗುತ್ತೆ. ಆ ರನ್ವೇ ಲೆಂಗ್ತ್ ಅಡ್ಜಸ್ಟ್ ಮಾಡ್ಕೋಬೇಕಂತೇಳಿ ಅಪೋಸಿಟ್ ವಿಂಡ್ ಡೈರೆಕ್ಷನಲ್ಲಿ ಲ್ಯಾಂಡ್ ಹಾಕ್ತಾರೆ. ಟೇಕ್ ಆಫ್ನು ಅದೇ ಅಪೋಸಿಟ್ನಲ್ಲೇ ತೊಗೊತಾರೆ. ಅಪೋಸಿಟ್ನಲ್ಲಿ ತೊಗೊಂಡ್ರೆ ಬೇಗ ಲಿಫ್ಟಿಂಗ್ ಆಗಿಬಿಡ್ತೈತಿ. ಇದು ಒಂದನೇದ್ದು ವಿಂಡ್ ಡೈರೆಕ್ಷನ್. ಎರಡನೇದ್ದು ವಿಸಿಬಿಲಿಟಿ. ಇಷ್ಟಿಷ್ಟು ದೂರ ಕಂಡ್ರೆ ಅಷ್ಟೇ ಲ್ಯಾಂಡಿಂಗ್ ಅಂತ ಇರ್ತೈತಿ. ಒಂದೊಂದು ಏರ್ಕ್ರಾಫ್ಟಿಗೆ ಬೇರೆ ಇರ್ತೈತಿ. ಒಬ್ಬೊಬ್ಬ ಪೈಲಟ್ ಹಿಂಗೆ ಇಷ್ಟ ವಿಸಿಬಿಲಿಟಿಗೆ ಲ್ಯಾಂಡ್ ಆಗ್ಬೇಕಂತೇಳಿ ಅವು ಕ್ರಿಟೇರಿಯಾ ಇರುತ್ತೆ. ಅದ್ರ ಮೇಲೂ ಇರ್ತೈತಿ. ಹಿಂಗೆ ಒಂದು ಮೆಜರ್ಮೆಂಟ್ ಮೇಲೆ ಮಾತ್ರ ಫ್ಲೈ ಆಗೋದು ಫ್ಲೈಟು, ಅಂದ್ರೆ ಲ್ಯಾಂಡಿಂಗ್ ಆಗಲಿ ಟೇಕಪ್ ಆಗಲಿ. ಸೊ ಒಂದು ಮೆಜರ್ಮೆಂಟ್ ಮೇಲೆ ಒಂದು ಟೆಕ್ನಿಕಲಿ ಈಗ ಸುಮಾರು ಡೆವಲಪ್ಮೆಂಟ್ಗಳಾಗಿದೆ. ಸೊ ಅದ್ರ ಪ್ರಕಾರ ಇದಾಗುತ್ತೆ. ಪ್ರೆಷರ್ ಇರ್ಬೋದು. ಈಗ ಪೈಲಟ್ ಮ್ಯಾಲಿಂದ ಕೆಳಗೆ ಲ್ಯಾಂಡ್ ಆಗ್ಬೇಕಾಯ್ತಂದ್ರೆ ಇದು ಏರ್ಪೋರ್ಟ್ ಎಷ್ಟು ಎತ್ತರದಾಗ ಐತೆ ಅನ್ನೋದು ಕಂಡುಕೋಬೇಕಾಗತ್ತೆ. ಅಂದ್ರೆ ಆ ಒಂದು ಸ್ಪೀಡ್ನಾಗ ಬಂದ್ರೆ ಅಲ್ಲಿ ಲ್ಯಾಂಡಿಂಗ್ ಆಗ್ಬೋದು. ಈಗ ಕೆಲವೊಂದು ಸಮಯದಲ್ಲಿ ಈ ಗುಡ್ಡ ಪ್ರದೇಶಗಳು, ಅಂದರೆ ಎಕ್ಸಾಂಪಲ್ ನಮ್ಮ ಮಂಗಳೂರು ತಗೋಣ. ಮಂಗಳೂರಲ್ಲಿ ಅದು ಮೇಲುಗಡೆ ಇರೋದು ಹಿಲ್ ಮೇಲೆ. ಸೊ ಅಲ್ಲಿ ಸಮಸ್ಯೆಗಳು ಸುಮಾರು ಸಲ ಆಗಿದೆ, ತಾವು ನೋಡಿದ್ದೀರ. ಸೊ ಆ ಥರದಕ್ಕೆಲ್ಲ ಏನಾದರೂ ಅವ್ರು ಫಸ್ಟೇನೆ ಇನ್ಸ್ಟ್ರಕ್ಷನ್ ತೊಗೊಬೇಕಾಗತ್ತಾ ಏನು? ಇಲ್ಲ, ಅವರೆಲ್ಲ ತೊಗೊಂಡಿರ್ತಾರೆ ಇನ್ಸ್ಟ್ರಕ್ಷನ್ಸ್. ಅದು ಏರ್ಪೋರ್ಟ್ ಹೆಂಗೆ ಇರ್ತಾ, ಅದರ ನೇಚರ್ ಏನು, ಅಲ್ಲಿ ವಾತಾವರಣ ಮೊದಲ ತಿಳ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿ ಲ್ಯಾಂಡ್ ಆಗ್ತಾರೆ. ಸೈಕ್ಲೋನ್ ಯೂಸಲಿ ಈಗ ಕೆಲವೊಂದು ಮೋಡದಿಂದ ಒಂದು ತಿಳಿದು ಬರುತ್ತೆ, ಅಂದರೆ ಕವಿದ ಮೋಡ ಇರುತ್ತೆ. ಸೊ ಅವಾಗ ಮೋಸ್ಟ್ಲಿ ಏನೋ ಆಗ್ಬೋದು. ಅಂದರೆ ನಾರ್ಮಲ್ ನಮ್ಮಂಥ ಜನಗಳಿಗೆ ಗೊತ್ತಿರಲ್ಲ ಏನಂತ ಅಂದ್ಬಿಟ್ಟು. ಸೊ ನಿಮಗೆ ಬಿಫೋರ್ ಯಾವಾಗ ಗೊತ್ತಾಗುತ್ತೆ ಸರ್ ಸೈಕ್ಲೋನು? ಸೊ ಇನ್ನು ನಾಳೆಯಿಂದ ನಾಡಿದಿಂದ ಸ್ಟಾರ್ಟ್ ಆಗುತ್ತೆ, ವಿತಿನ್ 2 ಡೇಸಲ್ಲಿ ಸೈಕ್ಲೋನ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಮುಂಚೆ ಎಷ್ಟು ದಿನದ ವರದಿ ಇರುತ್ತೆ ಮುಂಚೆನೇ ನಿಮಗೆ? ನಾವು ಸೈಕ್ಲೋನ್ ಒಂದು ವಾರಕ್ಕಿಂತ ಮೊದಲ ನಾವು ಪತ್ತೆ ಹಚ್ತೀವಿ. ಸೈಕ್ಲೋನ್ ಎಂದು ಆಗುತ್ತಾ ಮತ್ತು ಯಾವ ದಿಕ್ಕಿನಲ್ಲಿ ಚಲಿಸುತ್ತಾ, ಯಾವ ರಾಜ್ಯದ ಕರಾವಳಿಯನ್ನು ಅದು ತಲುಪಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅದ್ರ ಜೊತೆಗೆ ಗಾಳಿಯ ವೇಗ ಎಷ್ಟಿರ್ತೈತಿ, ಆ ಸೈಕ್ಲೋನ್ ಹೋಲ್ ಸಿಸ್ಟಮ್ ಹೆಂಗೆ ಅದು ಚಲಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಬಂಗಾಳ ಉಪಸಾಗರದಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವರ್ಷಕ್ಕೆ 6 ಸೈಕ್ಲೋನು ಸರಾಸರಿಯಾಗಿ ಉಂಟಾಗ್ತಾವೆ. ಬಂಗಾಳ ಉಪಸಾಗರದಲ್ಲಿ 4 ಸೈಕ್ಲೋನು ಮತ್ತು ಅರಬ್ಬಿ ಸಮುದ್ರದಲ್ಲಿ 2 ಸೈಕ್ಲೋನ್ ಆಗ್ತಾವೆ. ಇದು ಮುಖ್ಯವಾಗಿ ಏಪ್ರಿಲು ಮೇ ತಿಂಗಳಲ್ಲಿ ಸೈಕ್ಲೋನ್ ಆಗ್ತಾವೆ. ಮುಂದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಮಾತ್ರ ಸೈಕ್ಲೋನ್ ಆಗೋದು. ಉಳಿದ ತಿಂಗಳಲ್ಲಿ ಸೈಕ್ಲೋನ್ ಆಗಲ್ಲ. ಈಗ ಒಂದು 25 ವರ್ಷದಿಂದ ಒಂದು ಸೈಕ್ಲೋನ್ ಆತಂದ್ರೆ, ಈಗ 1999ರಲ್ಲಿ ಒರಿಸ್ಸಾ ಸೂಪರ್ ಸೈಕ್ಲೋನ್ನಲ್ಲಿ ಸುಮಾರು 80,000 ಜನ ಸಾವನ್ನಪ್ಪಿದ್ರು. ಅಂದ್ರೆ ಅವಾಗ 2ರಿಂದ 3 ದಿವಸ ಮೊದಲ ಅಡ್ವಾನ್ಸ್ ಫೋರ್ಕಾಸ್ಟ್ ಕೊಡ್ತಿದ್ರು. ನಾವೀಗ ಒಂದು 7 ದಿವಸದ ಮೊದಲ ಫೋರ್ಕಾಸ್ಟ್ ಕೊಡುವುದರಿಂದ ಈಗ ಸಾವಿನ ಸಂಖ್ಯೆ ಪೂರಾ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಶೂನ್ಯ ಆಗಿದೆ ಈಗ ಸಾವಿನ ಸಂಖ್ಯೆ. ಅಂದರೆ ಒಂದು 7 ದಿವಸ ನಾವು ಮೊದಲ ಸೈಕ್ಲೋನ್ ಆಗುತ್ತಂದುಗಳನ್ನು ತಗ್ಗು ಪ್ರದೇಶದ ಜನರು ಮತ್ತು ಕರಾವಳಿ ಜನರನ್ನು ನಾವು ಸ್ಥಳಾಂತರಿಸಲಿಕ್ಕೆ ನಾವು ಸೂಚನೆ ಕೊಡ್ತೀವಿ. ಅದರಲ್ಲಿಂದ ಒರಿಸ್ಸಾ, ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಸಾವಿನ ಸಂಖ್ಯೆ ಭಾಳ ಕಡಿಮೆ ಆಗೈತಿ ಈಗ. ಇದರದ್ದು ಮುಖ್ಯ ಉದ್ದೇಶ ಅಂದ್ರೆ ಒಂದು ಸಾವಿನ ಸಂಖ್ಯೆ ಮತ್ತು ಆಸ್ತಿ ಪಾಸ್ತಿ ಹಾನಿಯನ್ನು ಕಡಿಮೆ ಮಾಡೋದು. ಈಗ ರೇಡಾರು, ಸ್ಯಾಟಲೈಟು, ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡೆಲ್ ಬಂದಿರೋದ್ರಿಂದ ನಮಗೆ ಬೇಗ ಮುಂಚೆಗಿಂತ ಈಸಿ ಇದೆಯಾ ಇವಾಗ ಸ್ವಲ್ಪ ಏನಾದರೂ? ಈಗೆಲ್ಲ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿದೆಯಲ್ಲ, ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಆಗಿವೆ. ಟೆಕ್ನಿಕಲಿ ಸ್ಟ್ರಾಂಗ್ ಒಂದಿದೆ, ಅಪ್ಡೇಟ್ ಇದೆ ತುಂಬ. ಯಾಕೆಂದ್ರೆ ಮುಂಚೆ ನೀವು ಏನು ಮಾಡ್ತಿದ್ರಿ ಅಂತ ಸ್ವಲ್ಪ ನನಗೆ, ಯಾಕೆಂದ್ರೆ ಈಗ ಈ ಥರ ಟೆಕ್ನಿಕಲ್ ಈಗ ಜಾಸ್ತಿ ಆಗಿದೆ. ಸೊ ಮುಂಚೆ ಹೇಗೆ ಮಾಡ್ತಾ ಇದ್ರಿ? ಮುಂಚೆ ಅಂದರೆ ಈಗ 10 ವರ್ಷದ ಹಿಂದೆ ತಗೊಳ್ಳಿ. ನಾ ಫಸ್ಟ್ ಜಾಯ್ನ್ ಆದಾಗ್ರಿ ನಾವೊಂದು ಮ್ಯಾಪಿನಲ್ಲಿ ಡ್ರಾ ಮಾಡ್ತಿದ್ವಿ. ಅವಾಗೂ ಬಂದಿತ್ತು ಆಗಲೇ ಕಂಪ್ಯೂಟರ್ ಬೇಸಿಕ್ ಇರುತ್ತೆ ತಮಗೆ ಅವಾಗ ಇತ್ತು ರೀ, ಇನ್ನೂ ಇತ್ತು. ಪ್ರಾಪರ್ ಆಗಿ
ನಾಡದಿಂದ ಈಗ ಬುಧವಾರದಿಂದ ಸೈಕ್ಲೋನ್ ಸ್ಟಾರ್ಟ್ ಆಗುತ್ತೆ ಈ ಪ್ರದೇಶಗಳಲ್ಲಿ. ಸೊ ರೆಡ್ ಅಲರ್ಟ್ ಇಲ್ಲ ಯೆಲ್ಲೋ ಅಲರ್ಟ್ ಕೊಡ್ತಿದ್ರಲ್ಲ, ಸೊ ಅದನ್ನ ಹೇಗೆ ಇದು ಮಾಡ್ತಾ ಇದ್ರಿ ಮುಂಚೆ? ಅಂದ್ರೆ ನಾವು ಮ್ಯಾಪಿನಲ್ಲಿ ಐಸೋಪಾರ್ ಲೈನ್ ಮಾಡೋದು ಮತ್ತು ಪೈಲಟ್ ಚಾರ್ಟ್ ಅಂತೇಳಿ ಇರ್ತಿದ್ವು, ಅಲ್ಲೇ ಸ್ಟ್ರೀಮ್ ಲೈನ್ ಅನಾಲಿಸಿಸ್ ಅಂತ ಮಾಡ್ತಿದ್ವಿ. ಅಂದರೆ ವಿಂಡ್ ಡೈರೆಕ್ಷನ್, ವಿಂಡ್ ಸ್ಪೀಡು, ಎಲ್ಲೆಲ್ಲಿ ಸರ್ಕ್ಯುಲೇಷನ್ನು, ಎಂಟಿ ಸರ್ಕ್ಯುಲೇಷನ್ ಅನ್ನೋದು ಪತ್ತೆ ಹಚ್ಚಿ ನಾವು ಇದು ಸೈಕ್ಲೋನ್ ಆಗ್ಬೋದು, ಇದು ಲೋ ಪ್ರೆಷರ್ ಆಗ್ಬೋದು, ಈ ರೀತಿ ಒಂದು ಫಸ್ಟಿಗೆ ಲೋ ಪ್ರೆಷರ್ ಆಗುತ್ತೆ, ನೆಕ್ಸ್ಟು ಡಿಪ್ರೆಷನ್ನು, ಡೀಪ್ ಡಿಪ್ರೆಷನ್ನು, ಸೈಕ್ಲೋನು, ಸಿವಿಯರ್ ಸೈಕ್ಲೋನು, ವೆರಿ ಸಿವಿಯರ್ ಸೈಕ್ಲೋನು, ಸೂಪರ್ ಸೈಕ್ಲೋನ್ ಅಂದ್ರೆ ಅದ್ರ ಜೊತೆಗೆ ಗಾಳಿಯ ವೇಗ. ಸೂಪರ್ ಸೈಕ್ಲೋನ್ ಅಂದರೆ ಒಂದು ಗಂಟೆಗೆ 220 ಕಿಲೋಮೀಟ್ರ್ ತನಕ ಗಾಳಿಯ ವೇಗ ಇರ್ತದೆ. ಅದಕ್ಕೆಲ್ಲ ಗಿಡ ಮರಗಳು, ಕಚ್ಚಾ ಮನೆಗಳು ಬಿದ್ದು ಹೋಗ್ತಾವೆ. ಹಿಂಗೆ ಅದನ್ನು ಹಿಂಗೆ ಪತ್ತೆ ಹಚ್ತಿದ್ವಿ ಅವಾಗ 2 ರಿಂದ 3 ದಿವಸ ಮೊದಲ ಸಾಧ್ಯ ಇತ್ತು ಫೋರ್ಕಾಸ್ಟ್ ಅಕ್ಯುರೇಸಿ ಕೊಡೋಕೆ. ಈಗ ನಾವು ಒಂದು 10 ದಿವಸ ತನೂ ನಾವು ಫೋರ್ಕಾಸ್ಟ್ ಕೊಡೋಕ್ಕೆ ಸಾಧ್ಯ ಇತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.